ಅಣ್ಣವರೇ ಹೇಳಿದ್ರಲ್ಲ, ಕತ್ತಿನ ಅಂಚಿನಲ್ಲಿ ನಿರ್ಮಾಣವಾದಂಥ ಪರಂಪರೆ ಅಲ್ಲ ನಮ್ಮದು. ನಮ್ಮದು ಇನ್ನೊಬ್ಬರ ಮೇಲೆ ಬಲಾತ್ಕಾರದಿಂದ ಹೂಡಿದಂಥ ಪರಂಪರೆ ಅಲ್ಲ, ಧರ್ಮದ ನಂಬಿಕೆಗಳಲ್ಲ. ನಮ್ಮ ಧರ್ಮ ಪ್ರಚಾರಕ್ಕೆ ನಮಗೆ ಕತ್ತಿಗಳು ಬೇಕಾಗಲಿಲ್ಲ, ನಮ್ಮ ಧರ್ಮ ಪ್ರಚಾರಕ್ಕೆ ಬಲಾತ್ಕಾರ ನಮಗೆ ಬೇಕಾಗಲಿಲ್ಲ. ನಮ್ಮ ಪೂರ್ವಿಕರ ಬಾಯಲ್ಲಿ ಶಾಂತಿ ಮಂತ್ರ ಇತ್ತು, ಕೈಯಲ್ಲಿ ಅಭಯದ ಮುದ್ರೆ ಇತ್ತು. ಹಳ್ಳಿಗೂ ತಿರುಗಾಡಿದ್ರು, ಜಗತ್ತಿನಾದ್ಯಂತ ಹೋದ್ರು, ಜ್ಞಾನವನ್ನು ಪಸರಿಸಿದ್ರು. ಬೇಕಾದವರು ಬನ್ನಿ ನಮ್ಮ ಬಳಿ ಜ್ಞಾನ ಕೊಡ್ತೀವಂತ ಇಲ್ಲಿ ನಳಂದ, ತಕ್ಷಶಿಲಾ, ವಿಕ್ರಮಶಿಲಾ ಅಂತ ವಿಶ್ವವಿದ್ಯಾಲಯಗಳನ್ನು ನಿರ್ಮಾಣ ಮಾಡಿದ್ವಿ. 14 ವಿದ್ಯೆ, 64 ಕಲೆಗಳನ್ನು ಕಳಿಸಿಕೊಟ್ವಿ ಜಗತ್ತಿಗೆ. ಜಗತ್ತನ್ನು ಬೆಳಗಿದಂಥ ಪರಂಪರೆ ನಮ್ಮದು. ಈ ಪರಂಪರೆ ಉದ್ಭವಗೊಂಡಿತ್ತು ಆ ದೂರದ ಕಾಶ್ಮೀರದಲ್ಲಿ. ಆ ಕಾಶ್ಮೀರವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದ್ದಿಲ್ಲ. ಅಂಥ ಕಾಶ್ಮೀರ ಉಳಿಬೇಕು. ಯಾಕೆ ಉಳಿಯಬೇಕು? ಅನೇಕರಲ್ಲಿ ಪ್ರಶ್ನೆ. ಒಂದು ಭೂಭಾಗ ಅಲ್ಲವಾ ಅದು? ಒಂದು ಭೂಭಾಗಕ್ಕೋಸ್ಕರ ಏನಕ್ಕಿಷ್ಟೆಲ್ಲ ಹೋರಾಟ? ಏನಕ್ಕೆ ಹೋರಾಟ ಅಂದರೆ, ಒಂದು ಭೂಭಾಗವನ್ನು ನಾವು ಅಕಸ್ಮಾತ್ ಕಳೆದುಕೊಂಡ್ರೆ ಆ ಭೂಭಾಗದ ಸಮಸ್ತ ಸಂಸ್ಕೃತಿ, ಸಂಸ್ಕಾರ, ಪರಂಪರೆ, ಶ್ರೀಮಂತಿಕೆ ಎಲ್ಲವನ್ನೂ ಕಳ್ಕೊಳ್ತೀವಿ. ಇದರ ಉದಾಹರಣೆ ಈಗಾಗಲೇ ಭಾರತ ಜೀವಂತ ಸಾಕ್ಷಿಯಾಗಿ ನೋಡಿದೆ. 7.5 ದಶಕಗಳ ಹಿಂದೆ ಅಖಂಡವಾಗಿದ್ದ ಭಾರತವನ್ನು ಏಕಕಾಲಕ್ಕೆ ತ್ರಿಖಂಡಗೊಳಿಸಿದ್ರು. ಭಾರತದ 3 ಭಾಗಗಳಾಗಿ ಹೋದು ಪರಿಣಾಮ ಏನಾಯಿತು? ಭಗತ್ ಸಿಂಗರ ಕ್ಷಾತ್ರದೇಶದಿಂದ ಕಂಡಂತ ಲಾಹೋರ್ ನಮ್ಮಿಂದ ಕೈ ತಪ್ಪಿ ಹೋಯಿತು. ಅಲ್ಲಿದ್ದಂಥ ಆ ಕ್ಷಾತ್ರದೇಶನ ಪರಂಪರೆ ಕಳ್ಕೊಂಡ್ವಿ ನಾವು. ಭಗತ್ ಸಿಂಗರ ಪರಂಪರೆಯನ್ನು ಕಳ್ಕೊಂಡಿದ್ದ ನಾವು ಲಾಹೋರ್ನನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಯಾವ ಭೂಮಿನಲ್ಲಿ ಅರವಿಂದರ ಪ್ರಥಮ ಸ್ವದೇಶಿ ಶಾಲೆ ನಿರ್ಮಾಣ ಮಾಡಲಾಯಿತು ಆ ರಂಗಾಪುರದ ಕನಸು ಭಗ್ನಗೊಳಿತು. ಯಾವ ಭೂಮಿನಲ್ಲಿ ಪುಷ್ಪಲತಾ ವಡ್ಡೇದಾರ್, ಪ್ರೀತಿಲತಾ ವಡ್ಡೇದಾರ್ ಅಂತವರು ಎದ್ದು ಬಂದು ಆ ಸ್ವತಂತ್ರ ಸಿಂಹಗಳು ಬ್ರಿಟಿಷರ ಎದೆಯನ್ನು ಬಗೆದಿದ್ರು, ಆ ಕ್ಷತ್ರಿಯ ಪರಂಪರೆ ಹೊಂದಂತ ಬಂಗಾಳವನ್ನು ಕಳೆದುಕೊಂಡ್ವಿ ನಾವು. ಅಲ್ಲಿ ಕಳೆದುಕೊಂಡಿದ್ದು ಕೇವಲ ಒಂದು ಇತಿಹಾಸವನ್ನ ಮಾತ್ರ ಅಲ್ಲ, ಆ ಬಂಗಾಳದಲ್ಲಿ ಹುಟ್ಟಿ ಹೋದಂಥ ಎಂತೆಂಥ ಜ್ಞಾನಗಳನ್ನು ಕಳ್ಕೊಂಡ್ವಿ ನಾವು, ಎಂತೆಂಥ ಗ್ರಂಥಗಳನ್ನು ಕಳ್ಕೊಂಡ್ವಿ ನಾವು. ಇಡೀ ಭಾರತದ ಸನಾತನ ಹಿಂದೂ ಧರ್ಮದ ತಂತ್ರಕ್ಕೂ ಲೋಕದ ಪಥವನ್ನು ಪಾಲಿಸಬೇಕು ಅಂದರೆ ನಾವು ಬಂಗಾಳಕ್ಕೆ ಹೋಗಬೇಕಿತ್ತು. ಇಡೀ ತಂತ್ರ ಮಾರ್ಗವನ್ನೇ ಕಳ್ಕೊಂಡು ನಾವು ಬಂಗಾಳವನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಎಷ್ಟು ಗ್ರಂಥಗಳು ನಾಶವಾಗಿ ಹೋದವು. ನಮ್ಮ ದರ್ಶನ ಪರಂಪರೆ, ಒಂದೊಂದು ದರ್ಶನ ಪರಂಪರೆಗೂ ಒಂದೊಂದು ಭೂಭಾಗವನ್ನು ನೇಮಕ ಮಾಡಿಟ್ಟಿದ್ವಿ. ಗೊತ್ತೋ ಗೊತ್ತಿಲ್ಲದೆ ಆ ಭೂಭಾಗಕ್ಕೆ ಒಲಿದು ಬಂದಂಥ ಸಂಸ್ಕಾರ ಅದು. ಒಂದೊಂದು ಭೂಭಾಗಗಳನ್ನು ಕಳ್ಕೊಂಡಾಗ ಆ ದರ್ಶನ ಪರಂಪರೆ ಸೂತ್ರವನ್ನು ಕಳ್ಕೊಂಡ್ವಿ ನಾವು. ಇಡೀ ಸನಾತನ ಹಿಂದೂ ಧರ್ಮದ ಶ್ರೀಮಂತಿಕೆ ಇವತ್ತು ನೋಡ್ತೀವಲ್ಲ, ಇದು ಏನೇನೂ ಅಲ್ಲ. ಒಂದು ಸಿಂಹ ಇದ್ದಂಥ ಘರ್ಜನೆಯ ಒಂದು ಗುಹೆಯ ಕೇವಲ ಪ್ರತಿಧ್ವನಿ ನೋಡ್ತಿರೋದಷ್ಟೇ ನಾವು ಸನಾತನ ಧರ್ಮ ಅಂತ ಇವತ್ತು ನೋಡ್ತಿರೋದು ನಾವು. ಇದರ ಹಿಂದೆ ಬಹಳ ದೊಡ್ಡ ಅಗಾಧ ಪರಂಪರೆ ಇದೆ, ನಾವು ಕಳ್ಕೊಂಡಿದ್ದೀವಿ ಅದನ್ನು. ನಾವು ಹೇಳ್ತೀವಿ ವೇದಗಳನ್ನು ಉಳಿಸ್ಕೊಂಡು ಬಂದಂಥ ಪರಂಪರೆ. ಸ್ವಾಮಿ, ವೇದಗಳಲ್ಲಿ ಶಾಖೆಗಳನ್ನು ಮಾಡಿ ಹೋದ್ರು. ವೇದ ಶಾಖೆಗಳಂತ 4 ಬಂತು. ಆ ವೇದ ಶಾಖೆಗಳಲ್ಲಿ ಎಷ್ಟು ಬ್ರಾಹ್ಮಣಗಳಿದ್ವು, ಎಷ್ಟು ಆರಣ್ಯಕಗಳಿದ್ವು, ಎಷ್ಟು ಸಂಹಿತೆಗಳಿದ್ವು, ಎಷ್ಟು ಉಪನಿಷತ್ತುಗಳಿದ್ವು, ಉಳಿಸ್ಕೊಂಡಿದ್ದೀವ ನಾವು. ಒಂದೊಂದು ವೇದಗಳಿಗೆ, ಸಾಮವೇದಕ್ಕೆ 1,000 ಪ್ರಕಾರಗಳಿದ್ವು. 1,000ದಲ್ಲಿ ಇವತ್ತು ಉಳಿದಿರೋದು ಒಂದೇ ಒಂದು ಪ್ರಕಾರ ಸಾಮವೇದಕ್ಕೆ, ಒಂದೇ ಒಂದು ಜ್ಞಾನ ಮಾರ್ಗದಲ್ಲಿ. ಎಷ್ಟು ಶ್ರೀಮಂತಿಕೆ ಕಳ್ಕೊಂಡಿದ್ದು ಯಾವ ಕಾರಣಕ್ಕೆ? ಬೇರೆ ಯಾರೋ ದಾಳಿ ಮಾಡಿದ್ರು ಅಂತಲ್ಲ, ನಾವು ಬಿಟ್ಕೊಟ್ವಿ. ಎಲ್ಲವನ್ನ ಬಿಟ್ಕೊಡ್ತಾ ಹೋದ್ವಿ. ಏನಕ್ಕೆ ಬಿಟ್ಕೊಟ್ವಿ? ಜಾಗೃತಿಯ ಕೊರತೆ. ಇಷ್ಟು ವರ್ಷ ಉಳಿಸ್ಕೊಂಡು ಬಂದಿರುವಂಥ, ಈಗ ಉಳಿದಿರುವಂಥ ಧರ್ಮವನ್ನಾದರೂ ಉಳಿಸಿ ಮುಂದಿನ ಪೀಳಿಗೆ ಕೊಡಬೇಕಂದ್ರೆ ಇರೋದು ಒಂದೇ ಒಂದು ಮಾರ್ಗ, ಅದು ಜಾಗೃತಿ. ಜಾಗೃತರಾಗಿ ಬನ್ನಿ ಹಿಂದೂಗಳು. ಹೇಗೆ ಜಾಗೃತರಾಗ್ತಿ ಬರ್ತೀರಾ? ಜಾಗೃತರಾಗೋದಂದ್ರೇನು? ಒಗ್ಗಟ್ಟಾಗೋದು, ಸಂಘಟಿತ ಬಲ. ಇದು ನನ್ನ ಮಾತಲ್ಲ. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾರ್ಜಾಮ್ಯಹಂ ಪರಿತ್ರಾಣಯ ಸಾಧುರ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ನಾನು ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಹೇಳ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗೋದು. ಆದ್ರಿಂದ ಸಂಘಟಿತರಾಗಿ ಬನ್ನಿ. ಸಂಘಟಿತರಾಗಿ ಬರೋದಂದ್ರೆ ನಮ್ಮಲ್ಲಿರುವಂಥ ಒಡುಕು ತೊಡಕುಗಳನ್ನು ಮೀರಿ ಸಮಾಜ ಸಂಘಟನೆಗೊಳ್ಳೋದು. ನಮ್ಮ ದೌರ್ಭಾಗ್ಯ ಎಷ್ಟು ಮಾತ್ರ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿದೆ ಅಂತ ಯೋಚನೆ ಮಾಡಿ ನೋಡಿ. ಹೇಳ್ಕೊಳ್ಳಿಕ್ಕಿದ್ದೀವಿ ನಾವು. ಜಗತ್ನಲ್ಲಿ 100 ಕೋಟಿ ಜನ ಹಿಂದೂಗಳ ಜನಸಂಖ್ಯೆ. ಆದರೆ ಇವತ್ತು ಒಬ್ಬ ಹಿಂದುವಿನ ಮುಂದೆ ನಿಂತು, ನೀನು ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದವನು ಅಂದರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್,
ಒಬ್ಬ ಹಿಂದೂ ಬಲ್ಜಿಗ, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಬಂಟ, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ರಾಜ್ಪೂತ್, ಒಬ್ಬ ಹಿಂದೂ ಜಾಟ್, ಒಬ್ಬ ಹಿಂದೂ ಮಾಹರ್, ಒಬ್ಬ ಹಿಂದೂ ಬನಿಯಾ. ಸ್ವಾಮಿ, ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಮಗಿರುವಂಥ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ, ನಮ್ಮ ಜಾತಿ ಪ್ರೇಮ ನಮ್ಮ ಮನೆಯ ದೇವ್ರ ಕೊಡೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜ್ಯಕ್ಕೆ ಆಸಕ್ತಿ ಯಾವುದೇ ಇರಲಿ, ನಮ್ಮ ಆಸಕ್ತಿಗಳು, ನಮ್ಮ ಮತೀಯ ದೃಷ್ಟಿಗಳು ನಮ್ಮ ಮನೆ ವಸಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರು ಕೋಣೆ ದಾಟಿ ಮನೆ ವಸಲು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ, ಒಡಕು ತೊಡಕು ಎಲ್ಲವನ್ನ ಬದಿಗಿಟ್ಟು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ನಮ್ಮ ಧರ್ಮ ರಕ್ಷಣೆ. ಈ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿ ಬಂದಾಗ ಮಾತ್ರ ಸನಾತನ ಧರ್ಮದ ಉಳಿವಾದಾಗ ಮಾತ್ರ ತಾಯಿ ಭಾರತಿ ಸಿಂಧೂರ ಅಜರಾಮರವಾಗುವುದು. ಯಾಕೆ? ಕಾರಣ ಇಷ್ಟೇ, ಎಲ್ಲಿವರೆಗೂ ಸನಾತನ ಹಿಂದೂ ಧರ್ಮ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ತಾಯಿ ಭಾರತೀಯ ಮಸ್ತಕದಲ್ಲಿ ಕುಂಕುಮದ ತೇಜಸ್ಸು, ಸಿಂಧೂರದ ಹೊಳಪೆ ಬೆಳಗ್ತಾ ಇರುತ್ತೆ. ಯಾವತ್ತು ಸನಾತನ ಹಿಂದೂ ಧರ್ಮ ಇಲ್ಲಿಂದ ಬಿಟ್ಟು ಹೋಗುತ್ತೋ ಅವತ್ತು ಭಾರತವಾಗಿ ಉಳಿಯೋದಿಲ್ಲ. ಇದು ಘೋರ ಸತ್ಯ. ನಾವು ಅರ್ಥ ಮಾಡ್ಕೊಳ್ಬೇಕಿದನ್ನು. ಆದರೆ ಸಂಘಟಿತವಾಗುವಂಥ ಈ ಹಾದಿನಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ, ಅನೇಕ ಸಮಸ್ಯೆಗಳು ಈಗಲೇ ನೋಡ್ತಿದ್ದೀವಿ ನಾವು. ಒಂದಿಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ, ವೈಚಾರಿಕತೆ ಹರಿಕಾರರು. ಒಂದಲ್ಲ ಒಂದು ರೂಪದಲ್ಲಿ ದೇಶವನ್ನು ಹೊಡಿತಾರೆ, ಒಂದಲ್ಲ ಒಂದು ರೂಪ. ನೀವು ದೇಶ ಅನ್ನಿ ಅವ್ರ ರಾಜ್ಯ ಅಂತಾರೆ, ನೀವು ರಾಜ್ಯ ಅನ್ನಿ ಅವ್ರ ಭಾಷೆ ಅಂತಾರೆ, ನೀವು ಭಾಷೆ ಅನ್ನಿ ಅವ್ರು ಆರ್ಯ ದ್ರಾವಿಡ ಅಂತಾರೆ, ನೀವು ಆರ್ಯ ದ್ರಾವಿಡ ಅನ್ನಿ ಅವ್ರು ಉತ್ತರ ದಕ್ಷಿಣ ಅಂತಾರೆ, ನೀವು ಉತ್ತರ ದಕ್ಷಿಣ ಅಂತ ಹೇಳಿ ಅವ್ರ ಮತವನ್ನು ತಂದಿಡ್ತಾರೆ, ನೀವು ಮತವನ್ನು ತಂದಿಡಿ ಅವ್ರ ಜನಾಂಗ ತಂದಿಡ್ತಾರೆ. ಒಂದಲ್ಲ ಒಂದು ರೂಪದಲ್ಲಿ ದೇಶ ಹೊಡಿಬೇಕು ಅವರು. ಇದೇ ತತ್ವವನ್ನು ಇಟ್ಕೊಂಡು ಒಂದಿಷ್ಟು ಜನ ನಮ್ಮ ದೇಶದಲ್ಲಿ ಬದುಕ್ತಿದ್ದಾರೆ. ನಮ್ಮ ದೌರ್ಭಾಗ್ಯ, ನಮ್ಮ ದೇಶದೊಳಗೆ ನಮ್ಮ ಜೊತೆಗೆ ಬದುಕ್ತಿದ್ದಾರೆ. ಅದರ ವಿರುದ್ಧ ಏನು ಮಾಡಲಿಕ್ಕೂ ನಮ್ಮಿಂದ ಆಗ್ತಿಲ್ಲ. ಏನಕ್ಕೆ? ಏನು ಮಾಡಬೇಕಾಗಿದ್ರೆ ಒಡೆಯುವಂಥ ನೂರಾರು ಶಕ್ತಿಗಳು ದೇಶದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಸಂಘಟಿತ ಮಾಡಬಲ್ಲೆವೋ ಅಷ್ಟೇ. ಯಾರನ್ನು ಸಂಘಟಿತ ಮಾಡ್ತೀರಾ? ಊರೂರನ್ನು ಸಂಘಟಿತ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ, ಪರವಾಗಿಲ್ಲ. ಮನೆಗಳನ್ನಾದರೂ ಸಂಘಟಿತ ಮಾಡಿ. ಹಿಂದೂಗಳು ಮನೆಗಳಲ್ಲಾದರೂ ಜಾಗೃತಗೊಳ್ಳಿ. ಈ ಒಡೆಯುವಂಥ ಅನೇಕ ಪ್ರಕಾರಗಳಿದ್ದಾವಲ್ಲ, ಒಂದಲ್ಲ, ರಾಜ್ಯದ ಹೆಸರಲ್ಲಿ ಹೊಡಿತಾರೆ, ಭಾಷೆ ಹೆಸರಲ್ಲಿ ಹೊಡಿತಾರೆ, ಗಡಿಗಳ ಹೆಸರಲ್ಲಿ ಹೊಡಿತಾರೆ, ಮತಗಳ ಎಲ್ಲಿವರೆಗೂ ಹೊಡಿತಾರೆ, ಜಾತಿಗಳ ಹೆಸರಲ್ಲಿ ಹೊಡಿತಾರೆ. ನಾವು ಜಾಗೃತರಾಗಬೇಕು. ಇಡೀ ದೇಶದಲ್ಲಿ ಒಂದು ಕಾಲದಲ್ಲಿ ಸನಾತನ ಧರ್ಮ ಹೇಳಿಕೊಡೋದು ಎಷ್ಟು ಭಾಷೆ ಬರುತ್ತೋ ಅಷ್ಟು ಭಾಷೆ ಕಲಿ. ಮಾತೃಭಾಷೆನಲ್ಲಿ ಭದ್ರವಾಗಿರು, ಬೇರೆ ಎಲ್ಲ ಭಾಷೆಗಳು ಒಲಿದು ಬರ್ತವೆ, ನಮಗೆ ಹೇಳಿಕೊಟ್ಟಂಥ ಪರಂಪರೆ. ಈ ಮಾತೃಭಾಷೆನಲ್ಲಿ ನೆಲೆ ಊರಿ ಬೇರೆಲ್ಲ ಭಾಷೆಗಳನ್ನು ಕಲಿತುಕೋ, ವಿಶ್ವಮಾನವನಾಗಿ ಬೆಳೆದು ನಿಲ್ಲು. ಏನಕ್ಕೆ? ಎಷ್ಟು ಭಾಷೆ ಕಲಿದ್ರೆ ಅಧ್ಯಯನಕ್ಕೆ ಅಷ್ಟು ಸಹಕಾರ ನಿನಗೆ. 750 ವರ್ಷಗಳ ಹಿಂದೆ ಸೂರ್ಯ ಸಂಕಲ್ಪ ಸಿದ್ಧಾಂತದಲ್ಲಿ ವೇದಾಂತ ದೇಶಿಕವರು ಬರೆದು ಹೇಳ್ತಾರೆ, ನನಗೆ 8 ಭಾಷೆಗಳು ಗೊತ್ತಿದ್ದಾವೆ. ದಕ್ಷಿಣ ಭಾರತದವರು 750 ವರ್ಷಗಳಿಂದ 8 ಭಾಷೆ ಗೊತ್ತಿದ್ದಾವೆ ನನಗೆ ಅಂತ ಗ್ರಂಥದಲ್ಲಿ ಅವರೇ ಬರೆದು ಹೇಳ್ತಾರೆ. ಸೂರ್ಯ ಸಂಕಲ್ಪದಲ್ಲಿ ಯಾವ ಮಟ್ಟಗಿನ ಭಾಷಾಜ್ಞಾನ ಆ ಸಂದರ್ಭದಲ್ಲಿ ಇದ್ದಿದ್ದು. ಯಾಕೆ ಭಾಷೆಗಳು ಕಲಿತಿದ್ವು ಅಂದರೆ, ಹಿರಿಯರು ಶಾಸ್ತ್ರಕಾರರು ಶಾಸ್ತ್ರಗಳಲ್ಲಿ ಬರೀತಾರೆ, ಭಾಷಾ ಗೀತಿ ಪ್ರಶಸ್ತ. ಭಾಷೆ ಯಾವುದು ಮಾತಾಡ್ತಿದ್ಯಾ ಅನ್ನೋದು ಮುಖ್ಯ ಆಗೋದಿಲ್ಲ, ಮಾತಾಡ್ತಿರುವಂಥ ವಿಚಾರ ಏನು ಮಾತಾಡ್ತಿದ್ಯಾ ಅನ್ನೋದು ಮುಖ್ಯವಾಗುತ್ತೆ. ಈ ವಿಚಾರ ಶುದ್ಧವಾಗಿರಬೇಕು. ಇಂಥ ಶುದ್ಧ ವಿಚಾರ, ಪವಿತ್ರ ವಿಚಾರ ಶುದ್ಧ ಭಾಷೆಯಲ್ಲಿ, ಶುದ್ಧ ಕನ್ನಡದಲ್ಲಿ ಉಳಿದಿರೋದು ಎಲ್ಲಿ? ಯೋಚನೆ ಮಾಡಬೇಕಲ್ಲ. ಸನಾತನ ಹಿಂದೂ ಧರ್ಮ ಏನಕ್ಕೆ ಉಳಿಬೇಕು ಅಂದರೆ, ಡಾಕ್ಟರ್ ಚಿದಂಬರಂ ಅವರು ಅವರ ಪುಸ್ತಕ ಬರೀತಾರೆ. ಅಪಾರ್ಥ ಆಕ್ರಮಣಗಳಿಗೆ ಒಳಗಾಗಿರುವಂಥ ಹಿಂದೂ ಧರ್ಮ ಎಂಬ ಅವರ ಪುಸ್ತಕ. ಇತಿಹಾಸ ತಜ್ಞರು ಡಾಕ್ಟರ್ ಚಿದಾನಂದ ಮೂರ್ತಿಗಳವರು ಬರೀತಾರೆ, ಕನ್ನಡ, ತೆಲುಗು, ಮರಾಠಿ, ತಮಿಳು ಉಳಿಬೇಕಂದ್ರೆ ಸನಾತನ ಹಿಂದೂ ಧರ್ಮ ಜೀವಂತವಾಗಿರಬೇಕು. ರಾಯಣ್ಣ, ಬಸವಣ್ಣ, ಶಿವಾಜಿ ಬದುಕಬೇಕಂದ್ರೆ ಸನಾತನ ಹಿಂದೂ ಧರ್ಮ ಬದುಕಿರಬೇಕು. ಇದು ಅತ್ಯಂತ ಘೋರ ಸತ್ಯ. ಎಲ್ಲರಿಗೂ ತಿಳ್ಕೊಳ್ಬೇಕಾಗಿರುವಂಥ ಅತ್ಯಂತ ಮಾರ್ಮಿಕವಾಗಿ ಒಂದು ಮಾತನ್ನೇ ಹೇಳಿ ಹೋಗಿದ್ದಾರಲ್ಲ, ಅರ್ಥ ಮಾಡ್ಕೊಳ್ಬೇಕು ಆ ಮಾತನ್ನು ನಾವು. ಏನಕ್ಕೆ ಈ ಮಾತನ್ನು ಹೇಳಿದ್ರು? ಇವತ್ತಿಗೂ ಕನ್ನಡ ತನ್ನ ಅತ್ಯಂತ ಶುದ್ಧ ರೂಪದಲ್ಲಿ ಬದುಕಿದೆ ಅಂದರೆ ಅದು ನಮ್ಮ ದಾಸರ ಸಾಹಿತ್ಯದಲ್ಲಿ ಬದುಕಿದೆ, ಅದು ನಮ್ಮ ಸಂಗೀತಗಳಲ್ಲಿ ಬದುಕಿದೆ, ಅದು ಸನಾತನ ಪರಂಪರೆಯಲ್ಲಿ ಬಂದು ಹೋದಂಥ ವಚನ ಪರಂಪರೆಯಲ್ಲಿ ಬದುಕಿದೆ. ಹೊರತಾಗಿ ಶುದ್ಧ ಕನ್ನಡವನ್ನು ಇವತ್ತಿಗೂ ಉಳಿಸ್ಕೊಂಡಿರೋದು ಸನಾತನ ಪರಂಪರೆ, ಸಂಸ್ಕೃತಿ ಗ್ರಂಥಗಳಲ್ಲಿ, ದಾಸ ಸಾಹಿತ್ಯಗಳಲ್ಲಿ, ವಚನ ಪರಂಪರೆಯಲ್ಲಿ, ಸಂಗೀತದ ಪ್ರಕಾರಗಳಲ್ಲೇ ಹೊರತಾಗಿ ಈ ವಿಚಾರವಂತರ ಬುದ್ಧಿಯೇ ಜೀವನ ಅಂತ ಅಂದ್ಕೊಂಡಿರುವಂಥ ಬುದ್ಧಿಜೀವಿಗಳ ವೈಚಾರಿಕತೆಯಲ್ಲಿ ಸನಾತನ ಹಿಂದೂ ಧರ್ಮವಾಗಲಿ ಕನ್ನಡ ಭಾಷೆ ಆಗಲಿ ಉಳಿದು ಬಂದಿಲ್ಲ.